ಮದುವೆ ಮಾಡಿಕೊಟ್ರು. ಬಡ ಇವರೆಲ್ಲ ಹೇಳೋದಂತ ರಿಲೇಟಿವ್ ಎಲ್ಲ ಅವನು ಮದುವೆ ಆಗ್ಬೇಡ, ಅವನು ಸರಿ ಇಲ್ಲ ಹಾಗೆ ಹೀಗೆ ಅಂತ. ಸರಿಯಾಗಿ ಕೇಳ್ಕೊಳ್ಳಿ ಸಾಕ್ಷಿನ ಎಲ್ಲರೂ. ನಮ್ಮ ಅದೇ ಮಂಜುಳಾಗ ನಮ್ಮ ಅತ್ತೆ ಅವರು ಇದ್ದಾರಲ್ಲ, ಅವರು ಅವ್ರ ಯಜಮಾನರು ಕೇಳಿದ್ದಾರೆ ಹೋಗಿ, ಸುರೇಶಿಗೆ ಹಿಂಗೆ ಮನಸ್ಸನ್ನ ಕೇಳ್ತಿದ್ದಾರೆ ಕೊಡ್ಬೋದಾ, ಸರಿ ಅವನಿಗೆ ಕೊಡಿ, ಬೇರೆ ಯಾರಿಗೆ ಕೊಡಬೇಡಿ ಅಂತ ಹೇಳಿದ್ರೆ ನಾನು ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ಸೋತ್ರ ಅದನ್ನ ನಮ್ಮ ಅಪ್ಪ ಬಂದು ನನ್ನ ಹತ್ರ ಹೇಳೋದು, ಸರಿ ಅವರೇ ಆ ಥರ ಹೇಳಿದ್ಮೇಲೆ ಸರಿ ಆಯಿತು ಅಂತ ಒಂದೇ ಟೈಮ್ ನೋಡಿದ್ದು. ಅಲ್ಲಿ ಇಲ್ಲಿ ರಾಮದುರ್ಗದಲ್ಲಿ ಮದುವೆ ಮಾಡ್ತಿದ್ರು ನನ್ನ, ಅಲ್ಲಿ ಆ ಹುಡುಗಿ ಯಾರೋ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅಂತ ನನಗೆ ಆ ಥರ ಇತ್ತು. ಮತ್ತೆ ಹುಡುಗಿ ಮಾತಾಡೇ ಇಲ್ಲ ಒಂದು ತಿಂಗಳು ನನ್ನ ಹತ್ರ, ಆ ಥರ ಸಿಚುವೇಶನ್. ಓಕೆ ಹಂಗೆ ನಡೀತು. ಆಮೇಲೆ ಯಾರಿಗೆ ಚೇಂಜ್ ಮಾಡಿದ್ದಾರೆ ಅಂತ? ನಾನು ನೀವು ಅಲ್ಲ, ನಾನು ಅವಳು ತಿಳ್ಕೊಂಡ್ಬಿಟ್ಟಿದ್ದಾಳೆ, ನಾನು ಹುಡುಗನ್ ಚೇಂಜ್ ಮಾಡಿದ್ದಾರೆ ಆ ಥರ ಆಗಿತ್ತು. ಒಂದು ತಿಂಗಳು ಮಾತಾಡಿದ್ರೆ ಮೂಗಿ ಹಾಕೊಂಡ್ಬಿಟ್ಟಿದ್ವಿ. ಆಮೇಲೆ ಹಾಗೆ ಮತ್ತೆ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಕರ್ಕೊಂಡು ಒಂದು ವರ್ಷ ಆದ್ಮೇಲೆ ಬೆಂಗಳೂರಿಗೆ ಕರ್ಕೊಂಡೋಗಿ ಮನೆ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಅವರು ಮಾತಾಡ್ತಿರಲಿಲ್ಲ ಮಾನಸ ಸ್ಟಾರ್ಟಿಂಗಲ್ಲಿ, ಮಾತಾಡ್ತಿರ್ಲಿಲ್ಲ, ಅದಕ್ಕೆ ಮೂಗಿ ತಿಳ್ಕೊಂಡಿರೋದು ಸೀರಿಯಸ್ ಆಗಿ. ಆಮೇಲೆ ಸರಿ ನೋಡಿ, ಯಾರು ಹೋಗ್ತೀನಿ ನಾವು ಎಲ್ಲ ಹೋಗ್ತೀರಪ್ಪ, ಸಾಕ್ಷಿ ಕೇಳಿಸ್ಕೊಳ್ಳಿ ನೋಡಿ ಹೇಗಿದೆ. ನಾನು ನಂದಿ ಲೇಔಟಲ್ಲಿ ಮನೆ ಮಾಡಿದ್ದು ನಾವು. ಆ್ಯಕ್ಚುಲಿ ಇವ್ರು ನಮಗೆ ಪರಿಚಯನೇ ಇಲ್ಲ ನನಗೆ, ಅಂದರೆ ನಾನು ಜಾಸ್ತಿ ವಿರೋಧಿ ಮಾಡ್ತಿದ್ದೆ. ಕ್ರಿಶ್ಚಿಯನ್ ಅಂದರೆ ಭಾಳ ವಿರೋಧಿ ನಾನು. ನಂತರ ವಿರೋಧಿ ಮಾಡೋರು ಯಾರು ಇರಲಿಲ್ಲ ಅಂದ್ಕೊಳ್ಳಿ. ಈಗ ನನ್ನಷ್ಟು ಪ್ರೀತಿ ಮಾಡೋರು ಯಾರೂ ಇಲ್ಲ. ಆಮೇನ್ ಹಲ್ಲೆಲೂಯಾ. ಅದನ್ನಷ್ಟಲ್ಲಿ ಹೇಳ್ತೀನಿ. ಅವಳು ಪ್ರೆಗ್ನೆಂಟ್ ಇದ್ಲು. ಒಟ್ಟಾರೆ ಅವ್ರು ಹೇಳಿದ್ರಂತೆ ನಮ್ಮ ಮನೆಯವರು ಎದುರಳು ಹೇಳಕ್ಕೆ ಮಾತಾಡೋಕ್ಕೆ, ನಿಮಗೆ ಫಾಸ್ಟ್ ಇದ್ದಾರೆ, ಅವ್ರು ನಮ್ಮನಿಗೆ ಬರ್ಬೇಕಂತೆ. ನಮ್ಮನಿಗೆ ಯಾಕೆ ಬರಬೇಕು ಅವರು ಅಂತ ನಾನು ಹೇಳಿ, ಅವ್ರಿಗೆ ಏನೋ ಸ್ವಲ್ಪ ಇದು ಮಾಡ್ತಾರೆ ಅನ್ನೋದು ನನಗಿದು. ಆಮೇಲೆ ಇವರು ಬಂದಮೇಲೆ ಸರಿ ನಮ್ಮ ಕೆಲಸದಿಂದ ಬಂದೆ, ನನಗೆ ಹೇಳಲ್ಲ ಇವ್ರು ಬಂದಿದ್ದಾರಂತೆ. ಮನೇಲೆಲ್ಲ ನಮ್ಮನೆ ಚಿಕನ್ ಮಾಡೋದು ಜಾಸ್ತಿ ಬೆಂಗಳೂರಲ್ಲಿ ನಂದಿನಿ ಲೇಔಟ್. ಸರಿ ಇವ್ರು ಬಂದಿದ್ದಾರೆ ನನಗೆ. ಒಟ್ಟಾರೆ ನಮ್ಮ ಮನೆ ಹೇಳಿದ್ರು, ನಿಮಗೆ ಫಾಸ್ಟು ಇಲ್ಲಿ ಬರಬೇಕು ಅಂತ ಹೇಳ್ತಿದ್ದಾರಂತೆ, ಯಾಕಮ್ಮ ಅಂತ ಹೇಳಿ ನನಗೆ ಸುಮ್ಮನಾಗಿದ್ದು, ಮತ್ತೆ ಮಾತಾಡಿಲ್ಲ. ಅವ್ರು ಬಂದರು ಇವರು, ಆದರೂ ಇವರು ಮಾತಾಡಿಸ್ತಾ ಇಲ್ಲ. ನಾನು ಕೇಸ್ ಕೊಟ್ಟು ಅವ್ರು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾರೆ, ನಾನು ಮಾತಾಡ್ತಾ ಇಲ್ಲ. ಆಮೇಲೆ ಸರಿ ಪ್ರೆಗ್ನೆನ್ಸಿ ಇದ್ದಾಗ ಇವರು ಶೋಭಾಗೆ ಇವರು ಬಂದು ಪ್ರೇಯರ್ ಮಾಡಿದ್ರು. ಆಮೇಲೆ ನನಗೆಲ್ಲ ಇವರು ಹೇಳಿದ್ರು, ಇವ್ರ ಹಿಸ್ಟ್ರಿನೆಲ್ಲ ಹೇಳಿದ್ರು, ನನಗೆ ಈ ಥರ ಇದೆ, ನಾನು ಈ ಥರ ಹಾಗೆ ಹೀಗೆ ಅಂತ. ನಮಗೆಲ್ಲ ಅವಾಗ ಕೇಳೋ ಪೇಷನ್ಸ್ ಇಲ್ಲ ನನ್ನ ಒಂದು. ಆಮೇಲೆ ಅಲ್ಲಿಂದ ಇಲ್ಲಿ ಬಂದ್ವಿ. ಇಲ್ಲಿ ನನಗೆ ಗೊತ್ತಾಗಿದ್ದು ಇವ್ರೇನು ಗೊತ್ತಾ, ನಮ್ಮ ಬೆಳವಣಿಗೆನ ಇಲ್ಲಿ ಜನಗಳು ಅಷ್ಟೇ, ಬೇರೆ ಏನು ಮಾಡಲ್ಲ. ದೇವರು ಏನು ಮಾಡ್ತಾನೆ ಅಂದರೆ ಒಬ್ಬ ಸೃಷ್ಟಿ ಮಾಡ್ತಾನೆ, ಅವ್ನು ಹಾಳು ಮಾಡೋಕ್ಕೆ ಯಾರು ನೋಡಲ್ಲ, ಅವ್ನು ಬೆಳೀಲಿ ಅಂತಾನೆ. ಅಂದರೆ ಜನಗಳು ಏನು ಮಾಡ್ತಾರೆ ಅಂದರೆ ಅವ್ನು ಬೆಳಿಬಾರ್ದು ಅನ್ನೋ ಇರ್ತಾರ. ಹಂಗೆ ಮಾಟ ಮಂತ್ರೆಲ್ಲ ಮಾಡೋರು. ನಾವೆಲ್ಲ ದೇವರು ಅದರಿಂದ ದೇವರಿಗೆ ತಡೆ ಅದು ಇರೋದು. ಒಬ್ಬೊಬ್ಬ 10 12 ಸಾವಿರ 15 ಸಾವಿರ ಕಿತ್ಕೊಳ್ಳೋಣ, ಆ ಥರ ಆಗಿತ್ತು. ಆಮೇಲೆ ಸರಿ ನಾನು ಹುಷಾರಿಗೆ ತಪ್ಪಿಬಿಟ್ಟೆ. ತಪ್ಪಿ ನನಗೆ ಹೊರಗಡೆಯಿಂದ ಕನಿಷ್ಠ ಅಂದರೆ ಪ್ರತಿಯೊಬ್ಬರು ಯಾರೋ ದುಡ್ಡು ಕೇಳಿದ್ರೆ ನಾನು ಇಲ್ಲ ಅಂತ ಹೇಳಲ್ಲ. ಕೆಲವರೆಲ್ಲ ತನ್ನ ದುಡ್ಡು ಇಸ್ಕೊಂಡು ಮರ್ತೇ ಬಿಟ್ಟಿದ್ದಾರೆ, ಅವ್ರವರೇ ನೆಟ್ ಮಾಡಿಕೊಡೋರು. ಇಲ್ಲಿ ಊರಿಗೆ ಬಂದಾಗ ಸ್ವಲ್ಪ ದುಡ್ಡಿನ ಸಮಸ್ಯೆ ಆಯಿತು, ದುಡ್ಡೇ ಇರ್ತಿರ್ಲಿಲ್ಲ. ಆದರೂ ಒಬ್ಬರು ಕೊಡೋರು ಫೋನ್ ಮಾಡಿ. ಸರಿ ಆಮೇಲೆ ನನಗೆ ಹುಷಾರು ತಪ್ಪೋಯ್ತು. ನನಗೆ ಯಾವ ಥರ ಹುಷಾರಂದರೆ ಚೆನ್ನಾಗೇ ಇರ್ತೀನಿ, ನಿಮಗೆ ಆರಾಮಾಗಿ ಎಲ್ಲರ ಹತ್ರನೂ ಮಾತಾಡ್ತೀವಿ. ಬಟ್ ಅಂದರೆ ನನಗೇನಂದ್ರೆ ಏನೋ ಒಂಥರ ಬದುಕಲಿಕ್ಕೆ ಇಷ್ಟ ಇಲ್ಲ ಅಂತಾರೆ. ಅವಾಗ ಸರಿ ನಾವು ನಮ್ಮ ಮಾನಸ್ ಅವ್ರು ಜಮೀನು ಮಾಡಕ್ಕೆ ಹೋಗಿವಿ. ಅಲ್ಲಿ ಭಾನುವಾರ ಒಂದು ದಿವಸ ಜಮೀನು ಕ್ಲೀನ್ ಮಾಡಕ್ಕೆ ಹೋದ್ವು. ಅವತ್ತು ನನಗೆ ನಾನು ಬದುಕಲ್ಲ, ಇನ್ನು ನಾಳೆ ನಾಡಿದ್ದು ನಾನು ಬದುಕಿರಲ್ಲ, ಇಂಥವ್ರು ದುಡ್ಡು ಕೊಡಬೇಕು, ನನ್ನ ಮಗನಿಗೆ ನಿನ್ಗೆ ಹೆಲ್ಪ್ ಆಗಲಿ ಅಂತ ಇಡೀ ಅವ್ರ ನಂಬರ್ ಎಲ್ಲ ಬರೆದು ಅವಳಿಗೆ ಕೊಟ್ಟಿದ್ದೀನಿ. ನೋಡಿ ಇಂಥರ ಹತ್ರ ಹೋಗಿ ಕೇಳು ಅಂತ. ಆಮೇಲೆ ಮತ್ತೆ ಒಂದು ಕೇಳಿದೆ, ಏನು ಕೇಳಿದೆ ಗೊತ್ತಾ, ಇದನ್ನು ಅದನ್ನು ನಾನು ಹೇಳಲೇಬೇಕು. ಇವಾಗ ನಾನು ಒಂದೇ ಮಾತು ಕೇಳಿದ್ದು, ನೋಡಮ್ಮ ನಾನು ಏನಾದ್ರು ಸತ್ತೋದ್ರೆ ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋರು ಯಾರು ಇಲ್ಲ, ನೀನು ನೋಡ್ಕೋಬೇಕು ಅಂತ. ಅಂದರೆ ನನಗೆ ಅವಳು ನನ್ನ ಕೈಲಿ ಆಗಲ್ಲ ಅಂತ. ಸರ್ ಫಿಲಮ್ ಸ್ಟೈಲೇ ಅಲ್ಲ, ಧಾರಾವಾಹಿ ನೋಡಿದ್ರು ನಿಜ, ಇದು ಆಗೋದಿಲ್ಲ ಅಂತ. ಸರಿ ದೇವರು ಎಲ್ಲೋ ಒಂದು ಕಡೆ ಫಿಲ್ಮ್ ಸ್ಟೈಲಲ್ಲಿ ಆಗ್ತದೆ ಸಾಕ್ಷಿ. ಅಂದರೆ ಫುಲ್ ನಾನು ಮತ್ತೆ ಅಲ್ಲಿ ಅವತ್ತು ಅವತ್ತೊಂದು ಆದಮೇಲೆ ಮತ್ತೆ ಊರಲ್ಲಿ ನಾನು ಮಲಗಿದ್ದೆ. ಭಾನುವಾರ ಇರೋಕ್ಕೆ ಆಗಲಿಲ್ಲ, ಮನೇಲಿ ಇರೋಕ್ಕೆ ಇಲ್ಲ. 3 ಗಂಟೆಗೆ ನನ್ನ ಮಗನ ಕರ್ಕೊಂಡು ಅವ್ರನ್ನ ಕರ್ಕೊಂಡು ಬಂದುಬಿಟ್ಟೆ ನಾನು ಊರಿಂದ ಇಲ್ಲಿಗೆ, ಮಂಜುಳಾರ ಮನೆಗೆ. ಅಲ್ಲಿ ಬಂದು 2 ದಿವಸ ಇದ್ದೆ. ನಾವು ಭಾನುವಾರ ಬಂದಿದ್ವಿ, ಸೋಮವಾರ ಮಂಗಳವಾರ. ಗುರುವಾರ ನನಗೆ ಗುರುವಾರ ಅಂದರೆ ಹಿಂದಿನ ದಿನ ನಿದ್ದೆನೇ ಮಾಡಿಲ್ಲ, ನೈಟೆಲ್ಲ ನಿದ್ದೆನೂ ಬರ್ತಿರ್ಲಿಲ್ಲ. ನಾನು ದೇವ್ರ ಕೊಂಡಲ್ಲಿ ಮಲಗ್ತಾ ಇದ್ದಿದ್ದು. ಅಪ್ಪ ಅಮ್ಮಗೆ ಯಾರು ಹೇಳಿರಲಿಲ್ಲ ನನಗೆ ಈ ಥರ ಆಗ್ತಾಯಿದೆ ಅಂತ. ಆಮೇಲೆ ಸರಿ ಅಂತ ಗುರುವಾರ ನಮ್ಮ ಮಾನಸ ಅಕ್ಕಿ ಸೋಸ್ತಾ ಇದ್ಲು. ಅವಳಿಗೆಲ್ಲ ಗೊತ್ತಾಯ್ತು ಸಾಯ್ತಾನೆ ಅಂತ. ಸರಿ ಅವಳಂತೂ ಒಂದು ಮಾತು, ನೀನು ಕೆಲಸ ಮಾಡೋದು ಅದೇ ನಾನು ಚರ್ಚ್ ವಿರೋಧಿ ಅಂತ ಗೊತ್ತಲ್ಲ, ಈ ಕ್ರಿಶ್ಚಿಯನ್ ವಿರೋಧಿ ಅಂತ ನಂಗೆ ಗೊತ್ತು, ದೇವ್ರನ್ನ ಇಷ್ಟಪಡೋದಿಲ್ಲ. ಒಂದ್ಸಲ ನೀನು ಚರ್ಚಿಗೆ ಹೋಗಿ ನೋಡೋಣ, ಬದುಕಿದ್ರೆ ನಾಳೆ ಬದುಕು ಅಂತ, ಇಲ್ಲ ಅಂದರೆ ಸಮಸ್ಯೆ ರಿಯಲ್. ಇವತ್ತೇ ಹೇಳ್ತಾ ಇರೋದು, ನಮ್ಮ ಅಪ್ಪಂಗೂ ಕೂಡ ಹೇಳಿದ್ರೆ ಅವ್ರು ಭಾಳ ಹತ್ಬಿಡ್ತಾರೆ ಅಂತ ನಾನು ಹೇಳ್ತಿರ್ಲಿಲ್ಲ. ಹೇಳ್ತಿದ್ರೆ ನಾನು ಹೇಳೋ ಸರಿ ನೋಡುವ
ಅಂತೇಳಿ ಫ್ಯಾಕ್ಟ್ರಿಲಿ ಒಬ್ಬ ಹುಡುಗ ಅವನು ಕ್ರಿಶ್ಚಿಯನ್. ಇಲ್ಲ ನೀವು ಟೈಮ್ ನಂಬಿ ಗೊತ್ತಾಗುತ್ತೆ ಅಂತ ಹೇಳಲ್ಲ. ಸರಿ ಆಯಿತು ಅಂತ ಆಮೇಲೆ ಅಲ್ಲಿಂದ ಮನೆಗೆ ಬಂದು ಅವರು ಸರಿ ಆಯಿತು ನಾನು ಚರ್ಚಿಗೆ ಬರ್ತೀನಿ ಅಂತ ಹೇಳಿದೆ ಮಂಜುಳಮ್ಮವ್ರ ಹತ್ರ. ಅವರು ಸರಿ ಅಣ್ಣನ ಫೋನ್ ಮಂಜುಳಮ್ಮ ಅಂದರೆ ಅವ್ರ ಅತ್ತೆ. ಒಂದು ಪ್ರೇಯರ್ ಮಾಡೋದು ಫೋನಲ್ಲಿ. ಆಮೇಲೆ 91ನೇ ಕೀರ್ತನೆ ಒಂದ್ಸಲ ಹೇಳಿ ಮಲ್ಕೊಳ್ಳಿ ಅಂತ. ನನಗೆ ಅಷ್ಟು ದಿನ ನಿದ್ದೆ ಬಂದಿರಲಿಲ್ಲ, ಅವತ್ತು ನಿದ್ದೆ ಬಂತು. ಅವಾಗ ನಮ್ಮನ್ನ ಒಬ್ರು ಕಾಯೋರಿದೆ, ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಅವ್ರು ನೆಗ್ಲೆಕ್ಟ್ ಮಾಡ್ಬೋದು. ಏನು ಗೊತ್ತಾ, ಜನ ಯಾವಾಗ ನೆಗ್ಲೆಕ್ಟ್ ಮಾಡ್ತಾರೆ ದೇವ್ರ ಅಂದ್ರೆ ಹಣ ಆಸ್ತಿ ಅಂತಸ್ತು ಬಂದಾಗ ಅದೆಲ್ಲ ಸುಳ್ಳು, ಅದೆಲ್ಲ ಇರಲ್ಲ. ಏಸಪ್ಪ ಮಾತ್ರ ನಮ್ಮ ಹಿಂದೆ ಇರ್ತಾರೆ. ಹೇಳಕ್ಕೆ ಇಷ್ಟಪಡ್ತೀನಿ, ನಾವಂತೂ ಸಾಯೋರು ಏಸು ಬಿಟ್ಟು ಬಿಲ್ಲ ಏನೇ ಹೇಳಿ ನಮ್ಗೆ ಏಸು ಕಾಪಾಡ್ತಾರೆ ಅಂತ ನಮಗೆ ಏಸು ನಮ್ಗೆ ಅಭಾರಿ. ಅದು ಕಾಮಾಕ್ಷಿ ಪಾಳ್ಯದಲ್ಲಿ ಅರ್ಧಕ್ಕೆ ನಿಂತ್ಕೊಳ್ತಲ್ಲ ಅಲ್ಲಿ, ಅಲ್ಲೆಲ್ಲ ಈಗ ಯಾರು ನೋಡ್ಕೊಳ್ತಾರೆ ಆ ಏರಿಯಾ ಎಲ್ಲ? ಎಲ್ಲ ದೇವ್ರು ನೋಡ್ಕೊಂತಿದ್ದಾರೆ. ಅಲ್ಲ ಇವರು ಅವ್ರ ಜೊತೆಲಿ ಇದ್ದವರಲ್ಲ ಅವಾಗ ಕಾಮಾಕ್ಷಿ ಪಾಳ್ಯ ಇವಾಗ ಮಾತಾಡಿಸ್ತಾರೆ. ನಾನು ಅದೇ ಅವರೆಲ್ಲ ಕಾಲ್ ಮಾಡಿ ಗೊತ್ತಾ ಏಸು ನಂಬಿರೋದು? ಏಸು ನಂಬಿರೋದು ಇವಾಗ ಏನಂತಾರೆ ಅವ್ರೀಗ? ಅದೇ ಅವ್ರು ಹೇಳ್ತಾರೆ, ಇವಾಗ ಇಷ್ಟು ಸೈಲೆಂಟ್ ಆಗಿದೆಯಾ ಅಂದ್ರೆ ಈ ನಮ್ಮ ಜೊತೆ ಏನೋ ಪಾದ್ರಿ ಅಂತಾರೆ, ನಮಗೆ ನಿಮ್ಗೇನಂತಾರೆ? ಸೈಲೆಂಟ್ ಮಾತಾಡಿಸ್ತಾರೆ. ಮೊದಲ ತರ ಎಲ್ಲ ಏಸು ನಂಬಿದ್ದೀರಾ, ಓಕೆ ನಿಮ್ ನಂಬಿಕೆ ನಿನಗೆ, ಯಾರು ನನಗೆ ಇದು ಹೇಳಲ್ಲ ನೀನು ಹಾಗೆ ಹಾಗೆ. ಈ ಕಾಮಾಕ್ಷಿ ಪಾಳ್ಯದಲ್ಲಿ ನಮ್ಮ ಹುಡುಗ ಒಬ್ಬ ಬೇಕ್ರಿ ಮಾಡಿದ್ದೆ, ನಾನು ದೊಡ್ಡ ಬೇಕ್ರಿ ಮಾಡಿದ್ದಾರೆ. ಇನ್ಯಾರಾದರೂ ಸಾಕ್ಷಿ ಇದ್ದೀರಾ? ವೆರಿ ಗುಡ್. ಎಲ್ಲ ಚಪ್ಪಲಿ ಹೊಡಿ, ನಂಗೆ ಗಟ್ಟಿಯಾಗಿದೆ.